ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ಎಸ್ಐಟಿಯಿಂದ ತೀವ್ರಗತಿಯಲ್ಲಿ ತನಿಖೆ ಮುಂದುವರಿತಾ ಇದೆ. ಇದೀಗ ಕೇರಳ ಕಮ್ಯುನಿಸ್ಟ್ ಸಂಸದ ಸಂತೋಷ್ಗೂ ಸಂಕಷ್ಟ ಎದುರಾಗಿದೆ. ತಲೆಬುರುಡೆ ಪ್ರಕರಣದಲ್ಲಿ ಇದು ಆಘಾತಕಾರಿ ಬೆಳವಣಿಗೆ. ಕೇರಳದ ಸಂಸದರಿಗೆ ತಲೆಬುರುಡೆಯನ್ನ ಈ ಗ್ಯಾಂಗ್ ತೋರಿಸಿತ್ತು ಅನ್ನೋದಾಗಿ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಬುರುಡೆ ತೋರಿಸಿದ್ದಂತ ಆರೋಪಿ ಚಿನ್ನಯ್ಯ ಹಾಗೆ ಇತರರು ಈ ಪ್ರಕರಣದಲ್ಲಿ ಈವರೆಗೆ ಒಟ್ಟು 11 ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿದೆ. ಒಟ್ಟು 11 ಸೆಕ್ಷನ್ಗಳ ಅಡಿ ಪ್ರಕರಣವನ್ನ ಎಸ್ಐಟಿ ದಾಖಲಿಸಿದೆ. ಸದ್ಯ ಕೇರಳದ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುರ್ಮಾಗೂ ಕೂಡ ಸಂಕಷ್ಟ ಎದುರಾಗಿದೆ. ತಲೆಬುರುಡೆಯನ್ನ ತೆಗೆದುಕೊಂಡು ಹೋಗಿ ಆರೋಪಿ ಚಿನ್ನಯ್ಯ ಹಾಗೆ ಗಿರೀಶ್ ಮಠಣ್ಣನವರ್ ಇವರಿಗೆ ತಲುಪಿಸಿದ್ರು ಅಂತ ಹೇಳಿ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಆಘಾತಕಾರಿ ಬೆಳವಣಿಗೆ. ಬುರುಡೆಯನ್ನ ತೋರಿಸಿದ್ರಂತೆ ಈ ಆರೋಪಿ ಚಿನ್ನಯ್ಯ ಹಾಗೂ ಇತರರು. ಈ ಸ್ಫೋಟಕ ಮಾಹಿತಿ ಎಸ್ಐಟಿ ತನಿಖೆಯ ವೇಳೆ ತಿಳಿದು ಬಂದಿರೋದಾಗಿ ಮೂಲಗಳು ತಿಳಿಸ್ತಾ ಇದೆ. 11 ಸೆಕ್ಷನ್ಗಳ ಅಡಿ ಪ್ರಕರಣವನ್ನ ದಾಖಲಿಸಿ ಸದ್ಯ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ತಲೆಬುರುಡೆ ಪ್ರಕರಣ ಹಾಗೂ ಒಟ್ಟಾರೆ ಧರ್ಮಸ್ಥಳ ಪ್ರಕರಣವನ್ನ ಎಸ್ಐಟಿ ಪೊಲೀಸರು ಈವರೆಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ತನಿಖೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕೇರಳ ಕಮ್ಯುನಿಸ್ಟ್ ಸಂಸದ ಸಂತೋಷ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಎಫ್ಐಆರ್ ನಂಬರ್ 39/2025 ಅಂದ್ರೆ BNS 211/A 336, 230, 231, 229, 227, 228, 240, 236, 233 ಹಾಗೆ 248 ಸೆಕ್ಷನ್ ಅಳವಡಿಕೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿ ಯಾವೆಲ್ಲ ಕೇಸ್ಗಳು ದಾಖಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ 211/A ನಲ್ಲಿ ಅಧಿಕಾರಿಗೆ ಕಾನೂನಾತ್ಮಕವಾಗಿ ನೀಡಬೇಕಾದಂತ ಮಾಹಿತಿಯನ್ನ ನೀಡದೆ ಉದ್ದೇಶಪೂರ್ವಕವಾಗಿ ತಪ್ಪಿಸಿದ್ದಾರೆ ಅಂತ ಹೇಳಿ, ಹಾಗೆ ನಕಲಿ ದಾಖಲೆಯನ್ನ ಸೃಷ್ಟಿಸೋದು, ಇನ್ನು ಸುಳ್ಳು ಸಾಕ್ಷಿ ಕೊಡಲು ಅಥವಾ ಸುಳ್ಳು ಸಾಕ್ಷಿ ತಯಾರಿಸೋದು ಅನ್ನೋದಾಗಿ ಒಟ್ಟಾರೆಯಾಗಿ ಈ ಸೆಕ್ಷನ್ ಅಳವಡಿಕೆಯನ್ನ ಮಾಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಿಂದ ಎಸ್ಐಟಿ ತನಿಖೆ ಮುಂದುವರಿತಾ ಇದೆ. ಈ ಬೆನ್ನಲ್ಲೇ ಕೇರಳ ಕಮ್ಯುನಿಸ್ಟ್ ಸಂಸದ ಸಂತೋಷ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕೆ ಅಂತ ಹೇಳಿ ಈ ಕುರಿತಂತೆ ಮಾಹಿತಿ ಏನಿದೆ? ಧರ್ಮಸ್ಥಳ ಬುರುಡೆ ಪ್ರಕರಣ ಕೇರಳ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುಮಾರ್ಗೆ ಕೂಡ ಸಂಕಷ್ಟ ಎದುರಾಗಿರುವಂತದ್ದು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಆಘಾತಕಾರಿ ಬೆಳವಣಿಗೆ ನಡೀತಾ ಇದೆ ಅಂತ ಹೇಳ್ಬಹುದು. ಯಾಕಂದ್ರೆ ಆರೋಪಿ ಚಿನ್ನಯ್ಯ ಹಾಗೂ ಇತರರು ತಲೆಬುರುಡೆಯನ್ನ ಕೇರಳದ ಕಮ್ಯುನಿಸ್ಟ್ ಸಂಸದರಿಗೆ ತೋರಿಸಿದ್ರು ಎಂಬುದು ಸದ್ಯ ಎಸ್ಐಟಿ ತನಿಖೆಯಲ್ಲಿ ಬಹಿರಂಗಗೊಂಡಿರೋ ವಿಚಾರ ಮೂಲಗಳಿಂದ ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಈವರೆಗೆ ಒಟ್ಟು 11 ಸೆಕ್ಷನ್ಗಳ ಅಡಿ ಎಸ್ಐಟಿ ಪೊಲೀಸರು ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಿಸಿ ಈಗಾಗಲೇ ತನಿಖೆಯನ್ನ ಕೈಗೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಕೂಡ ಬಯಲಾಗಿದೆ. ಕೇರಳದ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುಮಾರ್ ಏನಿದ್ದಾರೆ, ತಲೆಬುರುಡೆಯನ್ನು ತೆಗೆದುಕೊಂಡು ಆರೋಪಿ ಚಿನ್ನಯ್ಯ ಹಾಗೇನೆ ಗಿರೀಶ್ ಮಠನ್ ಅವರು ಜಯಂತ್ ಟಿ ಕೇರಳದ ಸಂಸದನ ಬಳಿ ತೆರಳಿ ಅವರ ಮುಂದೆ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಈ ಸ್ಫೋಟಕ ಮಾಹಿತಿ ಎಸ್ಐಟಿ ತನಿಖೆ ವೇಳೆ ತಿಳಿದು ಬಂದಿರೋ ಕಾರಣಕ್ಕಾಗಿ ಮುಂಬರುವಂತಹ ದಿನಗಳಲ್ಲಿ ಸಂಸದರಿಗೆ ನೋಟಿಸ್ ಕೊಡ್ತಾರ ಅನ್ನೋ ವಿಚಾರ ಕೂಡ ಇಲ್ಲಿ ಒಂದು ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು. ಸದ್ಯ ಧರ್ಮಸ್ಥಳ ಪ್ರಕರಣ ಬಹಳಷ್ಟು ವಿಚಾರಗಳು, ಕುತೂಹಲಕಾರಿ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಸದ್ಯ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಲವು ಸೆಕ್ಷನ್ಗಳ ಅಡಿ ಕೂಡ ದೂರು ದಾಖಲಾಗಿರುವಂತದ್ದು. ಸೊ ಈ ಸೆಕ್ಷನ್ಗಳ ಅಡಿ ಯಾವ ರೀತಿಯಾಗಿ ಪೊಲೀಸರು ಕ್ರಮ ಕೈಗೊಳ್ತಾರ ಅನ್ನೋ ವಿಚಾರ ಕೂಡ ಇಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು. ಪ್ರಮುಖವಾಗಿ BNS 21A ಅಧಿಕಾರಿಗಳಿಗೆ ಕಾನೂನಾತ್ಮಕವಾಗಿ ನೀಡಬೇಕಾದಂತಹ ಮಾಹಿತಿಯನ್ನ ನೀಡದೆ ಉದ್ದೇಶಪೂರ್ವಕವಾಗಿ ತಪ್ಪಿಸೋ ಕ್ರಮ ಆಗಿರ್ಬೋದು, ನಕಲಿ ದಾಖಲೆ ಸೃಷ್ಟಿಸುವುದಾಗಿರ್ಬೋದು, ಸುಳ್ಳು ಸಾಕ್ಷಿ ಕೊಡಲ್ಲ ಅಥವಾ ಸುಳ್ಳು ಸಾಕ್ಷಿ ತಯಾರಿಸುವ ವಿಚಾರ ಆಗಿರ್ಬೋದು, ಜೀವಾವಧಿ ಶಿಕ್ಷೆ ಅಥವಾ ಜೈಲು ಶಿಕ್ಷೆ ವಿಧಿಸುವಂತಹ ಸೆಕ್ಷನ್ಗಳು ಕೂಡ ಇಲ್ಲಿ ದಾಖಲಾಗಿರುವಂತದ್ದು. ಸೊ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಪ್ರಮುಖವಾಗಿ ಈಗಾಗಲೇ ಕೇರಳದ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪವಾಗಿರೋ ಕಾರಣಕ್ಕಾಗಿ ಕೇರಳದ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಕುಮಾರ್ಗೆ ನೋಟಿಸ್ ಕೊಟ್ಟು ಅಥವಾ ವಿಚಾರಣೆಗೆ ಹಾಜರಾಗಿ ಅಂತ ತಿಳಿಸ್ತಾರ ಅಥವಾ ನಮ್ಮ ಎಸ್ಐಟಿ ಅಲ್ಲಿಗೆ ತೆರಳಿ ಒಂದು ವಿಚಾರವನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರ ಅನ್ನೋ ವಿಚಾರ ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಇರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಪ್ರಕರಣ ಬಹಳಷ್ಟು
ಬಹಳಷ್ಟು ಅಂದ್ರೆ ಬೇರೆ ಬೇರೆ ಆಂಗಲ್ ಪಡಿಸ್ತಾ ಇದೆ. ಹಾಗೇನೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅಂಶ ಕೂಡ SIT ತನಿಖೆಯಲ್ಲಿ ಬಯಲಾಗ್ತಾ ಇರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.